ಇವರು ಸಿದ್ದರಾಮಯ್ಯ ಇವ್ರ ಬಗ್ಗೆ ಏನ್ ಹೇಳ್ತೀರಾ? ಅಡ್ಡಿಲ್ಲ, ಒಳ್ಳೆ ಅಭಿಪ್ರಾಯ ಇದೆ. ಈ ಗೃಹಲಕ್ಷ್ಮಿ ಅದು ಎಲ್ಲ ಮಾಡಿದ್ದಾರೆ, ಅದೇನು ತೊಂದರೆ ಇಲ್ಲ, ಬಹಳ ಇದಾಗಿದೆ. ಆದ್ರೆ ಗೌರ್ಮೆಂಟ್ ಕೆಲಸ ಎಂತ ಆಗ್ತಾ ಇಲ್ಲ. ಈ ಹೆಂಗಸರಿಗೆಲ್ಲ ದುಡ್ಡು ಕೊಟ್ಟು ಗೌರ್ಮೆಂಟ್ ಪೂರ ಇದು ಮಾಡಿಬಿಟ್ಟಿದ್ದಾರೆ. ಒಳ್ಳೆ ನೇರ ರಾಜಕಾರಣಿ, ಎದುರಿಗೆ ಹೇಳೋರು ಡಿ.ಕೆ. ಶಿವಕುಮಾರ್. ಇವರು ಒಳ್ಳೆ ಸ್ಟ್ರಾಂಗ್ ರಾಜಕಾರಣಿ. ಕಾಂಗ್ರೆಸ್ ಒಂದ್ ಸ್ವಲ್ಪ ಒಂದ್ ಸ್ಥಿರವಾಗಿ ನಿಲ್ಲಿಸಿದವರು ಅಂದ್ರೆ ಅವರೇ. ಒಳ್ಳೆ ಅಭಿಪ್ರಾಯ ಇದೆ. ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ. ಇವರು ಎಲ್ಲರಿಗಿಂತ ಇವರು ಶ್ರೇಷ್ಠ ನಾಯಕ. ಇವರು ಯಾರು ಇವರು? ಕುಮಾರಸ್ವಾಮಿ. ಅವರು ಶ್ರೇಷ್ಠ ನಾಯಕರು ಅಂದ್ರೆ ಅವರು ಅಭಿವೃದ್ಧಿ ಕಾರ್ಯಕ್ರಮ, ಒಂದು ಬಡಬಡಗರಿಗೆ, ಒಂದು ಸ್ತ್ರೀಯರಿಗೆ ಬಸ್ ಪಾಸ್, ನಮ್ಮ ಅನ್ನಭಾಗ್ಯ ಎಲ್ಲ ಅವರು ಕೊಟ್ಟಿದ್ದಾರೆ. ಮೋದಿ ಇವ್ರ ಬಗ್ಗೆ ಏನ್ ಹೇಳ್ತೀರಾ? ಇವರು ರಾಷ್ಟ್ರ ರಾಜಕಾರಣಿ. ಈಗ ಎಲ್ಲಾ ಕಡೆ ಹೇಳ್ತಾರೆ ಮುಸ್ಲಿಂ ವಿರೋಧಿ ಅದು ಇದು ಅಂತ ಇಲ್ಲ. ಹಂಗೇನಿಲ್ಲ, ಬಾಕಿಯವರು ಅವರ ಪಕ್ಷದಲ್ಲಿ ಇದೆ. ಇವರು ಉಪಮುಖ್ಯಮಂತ್ರಿ. ಇವರು ಕಾಳಜಿ ಏನ್ ಗೊತ್ತಾ, ಇವರು ಒಕ್ಕಲಿಗರ ಬಗ್ಗೆ ಇವರು ಅಭಿಮಾನ. ಒಳ್ಳೆ ಪ್ರಧಾನಮಂತ್ರಿ, ಯೋಗ್ಯ ಪ್ರಧಾನಮಂತ್ರಿ ನಮ್ಮ ದೇಶದ. ಬಿಜೆಪಿ ಕಡೆಯಿಂದ ಗೊತ್ತಾಯ್ತು ಮೇಡಮ್ ಅವರೇ, ಆದ್ರೆ ಇಷ್ಟು ಸಲಕರಣೆ ಇರಲಿಲ್ಲ. ರಾಹುಲ್ ಗಾಂಧಿ ಇವರು ಇನ್ನೂ ಬೆಳಿಬೇಕು. ಇದು ಹಿಂದುಳಿದ ವರ್ಗದವರಿಗೆ ಅಷ್ಟೊಂದು ಬೇಡಿಕೆ ಇಲ್ಲ. ಅದು ಸಿದ್ದರಾಮಯ್ಯನಷ್ಟು ಇವರು ಬರೋದಿಲ್ಲ. ಕುಮಾರಸ್ವಾಮಿ ಇವರು ಕೇಂದ್ರ ಮಂತ್ರಿ. ಇವರೆಲ್ಲ ಇವನು ಪಂಗಡ, ಇವರು ಜಾತಿವಾಹಿ ಜಾಸ್ತಿ. ಇವರು ಸಿದ್ದರಾಮಯ್ಯನ ವಜಾ ಮಾಡಿದಿವ್ರೆ. ಇವರಂತ ರಾಜಕೀಯ ಇವರು ಸ್ವಾರ್ಥಿಗಳು. ಇವರು ಮೋದಿ ಇವರು ಒಳ್ಳೆ ರಾಜಕೀಯ. ಇವ್ರ ಬಗ್ಗೆ ಹೇಳಂಗಿಲ್ಲ ಕಾಲೇಜಿ. ಬಿಜೆಪಿ ನಾಯಕರಾಗಿದ್ದು ಎಲ್ಲರಿಗೂ ಗೌರವ ಕೊಡ್ತಾರೆ. ಯಾಕಂದ್ರೆ ಒಳ್ಳೆ ವ್ಯಕ್ತಿ ಇವ್ರು. ಹೇಳ್ಬೋದಾದ್ರೆ ಇವರು ಸಮಾಜ ಒಳ್ಳೆ ವ್ಯಕ್ತಿ. ಇವ್ರಿಗೆಲ್ಲರೂ ಒಂದೇ, ಮುಸ್ಲಿಮ್ಸು ಒಂದೇ, ಹಿಂದೂಗಳು ಒಂದೇ, ಒಕ್ಕಲಿಗರು ಒಂದೇ, ಕುರುಬರು ಒಂದೇ. ಇವ್ರು ಒಳ್ಳೆ ರಾಜಕಾರಣ. ಇವ್ರು ಆಳ್ತಾರೆ. ಇನ್ನೂ 10 ವರ್ಷ ಇವರು ಮಾಡ್ತಾರೆ. ಬೇರೆ ಕೊಟ್ಟರೆ ಎಲ್ಲ ರಾಜಕೀಯ ಹಾಳಾಗ ಸ್ಥಿತಿ ಬರ್ತಾರೆ. ರಾಹುಲ್ ಗಾಂಧಿ ಕಾಂಗ್ರೆಸ್ ನಾಯಕ. ಹಿಂದೆ ಮಾಡಿದ್ದು ತಾಯಿ ಸೋನಿಯಾ ಗಾಂಧಿ ಬಡತನಕ್ಕೆ ಒಂದು ಇದೆಲ್ಲ ಸಹಾಯ ಮಾಡವ್ರೆ. ಅವ್ರಿಗೆ ಗೌರವ ಜಾಸ್ತಿ ಆಗುತ್ತೆ. ಅವ್ರ ನಂತೊಂದು ಅಂದ್ರೆ ಬರೀ SS ಐತೆ, ಬರೀ ಗೌರವ ಐತೆ ಅವ್ರಿಗೆ. ಹಾಯ್ ಹೆಲೋ ನಮಸ್ಕಾರ. ಸ್ಪೀಡ್ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಜಾನಕಿ. ಇವತ್ತು ಏನಂದ್ರೆ 5 ಜನರ ರಾಜಕೀಯ ನಾಯಕರನ್ನ ಫೋಟೋ ಮೂಲಕ ತಂದಿದ್ದೀವಿ. ಸೊ ಇದ್ರ ಬಗ್ಗೆ ನಮ್ಮ ಜನರ ಅಭಿಪ್ರಾಯ ಏನಿದೆ ಅಂತ ತಿಳ್ಕೊಳ್ಳೋಣ ಬನ್ನಿ. ಇವರು ಸಿದ್ದರಾಮಯ್ಯ. ಇವ್ರ ಬಗ್ಗೆ ಏನ್ ಹೇಳ್ತೀರಾ? ಅಡ್ಡಿಲ್ಲ, ಒಳ್ಳೆ ಅಭಿಪ್ರಾಯ ಇದೆ. ಇದು ಎಲ್ಲ ಮಾಡಿದ್ದಾರೆ. ಯಾವುದು ಈ ಗೃಹಲಕ್ಷ್ಮಿ ಅದು ಎಲ್ಲ ಮಾಡಿದ್ದಾರೆ, ಅದೇನು ತೊಂದರೆ ಇಲ್ಲ, ಭಾಳ ಇದಾಗಿದೆ. ಆದರೆ ಗೌರ್ಮೆಂಟ್ ಕೆಲಸ ಎಂತ ಆಗ್ತಾ ಇಲ್ಲ. ಈ ಹೆಂಗಸರಿಗೆಲ್ಲ ದುಡ್ಡು ಕೊಟ್ಟು ಗೌರ್ಮೆಂಟ್ ಪೂರ ಇದು ಮಾಡಿಬಿಟ್ಟಿದ್ದಾರೆ. ಈಗ ರಸ್ತೆ ಗಿಸ್ತೆ ಏನಿಲ್ಲ, ಸರಿ ಇಲ್ಲ. ಆದರೆ ಒಳ್ಳೆ ಆಗಿದೆ, ಏನು ತೊಂದರೆ ಇಲ್ಲ. ಅವ್ರ ಬಗ್ಗೆ ಏನು ತೊಂದರೆ ಇಲ್ಲ, ಒಳ್ಳೆ ಅಭಿಪ್ರಾಯ ಇದೆ. ಯಾವ ತರ ಅಭಿಪ್ರಾಯ ಹೇಳ್ತೀರಾ? ಏನು ಸಿದ್ದರಾಮಯ್ಯನವ್ರ ಬಗ್ಗೆ ಯಾವ ತರ ಒಳ್ಳೆ ಅಭಿಪ್ರಾಯ? ಒಳ್ಳೆ ನೇರ ರಾಜಕಾರಣಿ, ಎದುರಿಗೆ ಹೇಳೋರು. ಏನು ನೇರವಾಗಿ ಎಂತ ಇದ್ರು ಡೈರೆಕ್ಟಾಗಿ ಹೇಳ್ತಾರೆ. ಏನ್ರಿ, ಒಳ್ಳೆ ಇದೆ, ಒಳ್ಳೆ ಕೆಲಸ ಇದೆ. ಆದರೆ ಕೆಲಸ ಅಷ್ಟೇನು ಇದಾಗಲಿಲ್ಲ ಇನ್ನು. ಏನು ತೊಂದರೆ ಇಲ್ಲ. ಇವ್ರು ಯಾರು ಸರ್? ಇವರು ಡಿ.ಕೆ. ಶಿವಕುಮಾರ್. ಇವ್ರ ಬಗ್ಗೆ ಏನ್ ಇವರು ಒಳ್ಳೆ ಸ್ಟ್ರಾಂಗ್ ರಾಜಕಾರಣಿ. ಇವರು ಕರ್ನಾಟಕದಲ್ಲಿ ಕಾಂಗ್ರೆಸ್ ಒಂದು ಸ್ವಲ್ಪ ಒಂದು ಸ್ಥಿರವಾಗಿ ನಿಲ್ಲಿಸಿದವರು ಅಂದರೆ ಅವರೇ. ಒಳ್ಳೆ ಅಭಿಪ್ರಾಯ ಇದೆ ಅವ್ರ ಬಗ್ಗೆ. ಯಾವ ತರ ಅಭಿಪ್ರಾಯ? ಅಭಿಪ್ರಾಯ ಅಂದರೆ ನೇರ, ಯಾವುದ್ರ ಬಗ್ಗೆ ಹೆದರ ಮನುಷ್ಯ ಅಲ್ಲ, ನೇರ ದಿಟ್ಟ ಮನುಷ್ಯ. ಒಳ್ಳೆ ಅಭಿಪ್ರಾಯ ಇದೆ ಅವ್ರ ಬಗ್ಗೆ. ನಮ್ಮಲ್ಲೂ ಅವ್ರ ಬಗ್ಗೆ ಭಾಳ ಇದಿದೆ. ಇವ್ರು ಯಾರು ಸರ್? ಇವರು ಯಾರು ಇವರು? ಕುಮಾರಸ್ವಾಮಿ. ಏನ್ ಹೇಳ್ತೀರಾ ಸರ್ ಇವ್ರ ಬಗ್ಗೆ? ಅಡ್ಡಿಲ್ಲ, ಅಷ್ಟೇನು ಇದಿಲ್ಲ, ಅಡ್ಡಿಲ್ಲ, ಏನು ತೊಂದರೆ ಇಲ್ಲ. ಒಳ್ಳೆ ಇಲ್ಲ ಅಂದ್ರೆ ಯಾವ ಏನು ಮೋದಿ. ಇವ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಇವರು ರಾಷ್ಟ್ರ ರಾಜಕಾರಣಿ. ಒಳ್ಳೆ ಇದಿದೆ ಅವರು. ಅಂದರೆ ಈಗೆಲ್ಲ ಕಡೆ ಹೇಳ್ತಾರೆ ಮುಸ್ಲಿಂ ವಿರೋಧಿ ಅದು ಇದು ಅಂತ ಇಲ್ಲ. ಹಾಗೇನಿಲ್ಲ, ಬಾಕಿಯವರು ಅವ್ರ ಪಕ್ಷದಲ್ಲಿ ಇದೆ, ಬಾಕಿ ಪಕ್ಷದಲ್ಲಿದೆ. ಮೋದಿ ಒಳ್ಳೆ ಇವರು ಪ್ರಧಾನಮಂತ್ರಿ ನಮ್ಮ ದೇಶದ್ದು. ದೇಶಕ್ಕೋಸ್ಕರ ಒಳ್ಳೆ ಕೆಲಸ ಮಾಡಿದ್ದಾರೆ. ಭೇದ ಭಾವ ಇಲ್ಲ, ಎಲ್ಲರೂ ತಿಳ್ಕೊಳ್ತಾರೆ ಸಾಹೇಬ್ರಿಗೆ ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ ಅಂತ. ಆ ಥರದ ಭಾವನೆಯವರಲ್ಲ ಅವರು. ಒಳ್ಳೆ ಪ್ರಧಾನಮಂತ್ರಿ, ಯೋಗ್ಯ ಪ್ರಧಾನಮಂತ್ರಿ ನಮ್ಮ ದೇಶದ ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರು ಬಂದ ಮೇಲೆ ನಮ್ಮ ದೇಶ ಸ್ವಲ್ಪ ಒಳ್ಳೆ ಒಂದು ಇದಾಗಿದೆ. ಡಿಜಿಟಲ್ ಆಗಿದೆ. ಇವ್ರು ಯಾರು? ರಾಹುಲ್ ಗಾಂಧಿ. ಇವ್ರ ಬಗ್ಗೆ ಏನ್ ಹೇಳ್ತೀರಾ? ಇವರು ಇನ್ನೂ ಬೆಳಿಬೇಕು, ಇನ್ನೂ ಇದಾಗಲಿಲ್ಲ ಅವರು. ಇನ್ನು ಸ್ವಲ್ಪ ದಿವಸ ಹೋಗ್ಬೇಕು ಅವರು. ಮುಂದೆ ಇವರು ಪ್ರಧಾನಿ ಆಗಂಥ ವ್ಯಕ್ತಿನೇ. ಒಳ್ಳೆಯ ವ್ಯಕ್ತಿ, ಆದರೆ ಅಷ್ಟು ಇದಿಲ್ಲ.
ಏನು ಹೇಳ್ರಿ ಇನ್ನೂ ನಾಲೆಜ್ ಬರಲಿಲ್ಲ. ಯಾರು ಸರ್? ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ. ಇವ್ರ ಬಗ್ಗೆ ಏನು ಹೇಳ್ತೀರಾ? ಇವ್ರ ಬಗ್ಗೆ ಹೇಳೋದಾದರೆ ಇವರು ಎಲ್ಲರಿಗಿಂತನೂ ಇವರು ಶ್ರೇಷ್ಠ ನಾಯಕರು. ಯಾಕೆ ಸರ್ ಅವರು? ಅವರು ಶ್ರೇಷ್ಠ ನಾಯಕರು ಅಂದರೆ ಅವರು ಅಭಿವೃದ್ಧಿ ಕಾರ್ಯಕ್ರಮ, ಒಂದು ಯಶಸ್ವಿ ಕಾರ್ಯಕ್ರಮ, ಒಂದು ಬಡಬಗ್ಗರಿಗೆ, ಒಂದು ಸ್ತ್ರೀಯರಿಗೆ ಬಸ್ ಪಾಸು, ನಮ್ಮ ಅನ್ನಭಾಗ್ಯ ಎಲ್ಲ ಅವರು ಕೊಟ್ಟಿದ್ದಾರೆ. ಅವರು BJP ಕಡೆಯಿಂದ ಗೊತ್ತಾಯಿತು ಮೇಡಮ್ನವರೇ, ಆದರೆ ಇಷ್ಟು ಸಲಕರಣೆ ಇರಲಿಲ್ಲ. ಇಷ್ಟು ಇವರು ಆದ್ಯತೆ ಇವರು ಜಾಸ್ತಿ ಕೊಡ್ತಾವ್ರೆ. ಕೆಲವರು ಆದ್ಯತೆ ಅಷ್ಟೊಂದು ಕೊಡಲ್ಲ. ಅವರೆಲ್ಲ ಬೇರೆ ಕಡೆ ಎಲ್ಲ ಕೊಡ್ತಾ ಇರ್ತಾರೆ. ನಮ್ಮ ಇದ್ರ ಕಡೆ ಗಮನ ಕಮ್ಮಿ. ಅವರು ಸೊ ಇವರು ಉಪಮುಖ್ಯಮಂತ್ರಿ. ಇವ್ರ ಬಗ್ಗೆ ಏನು ಹೇಳ್ತೀರಾ? ಇವರು ಕಾಳಜಿ ಏನು ಗೊತ್ತಾ, ಇವರು ಒಕ್ಕಲಿಗರ ಬಗ್ಗೆ ಇವರು ಅಭಿಮಾನ, ಇದು ಹಿಂದುಳಿದ ವರ್ಗದವ್ರಿಗೆ ಅಷ್ಟೊಂದು ಬೇಡಿಕೆ ಇಲ್ಲ ಇವರು. ಆದರೆ ಸಿದ್ದರಾಮಯ್ಯನಷ್ಟು ಇವರು ಬರೋದಿಲ್ಲ. ಇವರು ಸಿದ್ದರಾಮಯ್ಯನಷ್ಟು ಯಾರೂ ಬರೋದಿಲ್ಲ ಇವ್ರ ಬಗ್ಗೆ. ಕಾಂಗ್ರೆಸ್ ನಾಯಕರು ಅಂದರೆ ಪೂರ್ತಿ ಇವರೇ, ಸಿದ್ದರಾಮಯ್ಯನೇ ಮೇಯ್ನು. ಮೇನ್ ಸಿದ್ದರಾಮಯ್ಯ ಅವರು ಇರಬೇಕು. ಅವರೇ ಇರಬೇಕು. ಇವರು ಬೇರೆಯವರಿಗೆ ಇವಾಗ ಮಂತ್ರಿ ಪದವಿ ಕೊಟ್ಟರೆ ಇದು ರಾಜಕೀಯ ಹಾಳಾಗ್ತದೆ. ಅದು ಒಂದು ಜಾತಿ ಬಾಯಿ, ಅವರು ಸಮೀಕ್ಷೆ ಜಾಸ್ತಿ. ಇವರು ಸಿದ್ದರಾಮಯ್ಯ, ಅದೇ DK ಶಿವಕುಮಾರ್, ಇವರು ಆ ಥರ ಇಲ್ಲ. ಇವರಿಗೆಲ್ಲರೂ ಒಂದೇ. ಇವರಿಗೆ ಮುಸ್ಲಿಮ್ಸು ಒಂದೇ, ಹಿಂದೂಗಳು ಒಂದೇ, ಒಕ್ಕಲಿಗರು ಒಂದೇ, ಕುರುಬರು ಒಂದೇ, ಅಂತರ್ಜಾತಿ ಎಲ್ಲ ಇವ್ರಿಗೆ ಒಂದೇ. ಇವರು ಸಾಮಾನ್ಯ ಜನ ಅಲ್ಲ. ಇವರು ಭಾರಿ ಉತ್ತಮವಾದವರು. ಇವರು ಬೇರೆಯವರು ಇವರೆಲ್ಲ ಬಂದ್ರೂ ಅನ್ಲಾಯಕು. ಇವರು ಒಳ್ಳೆ ರಾಜಕಾರಣ. ಇವರು ಆಳ್ತಾರೆ. ಇನ್ನೂ 10 ವರ್ಷ ಇದ್ದರೂ ಇವರು ಇದು ಮಾಡ್ತಾರೆ. ಬೇರೆಯವ್ರಿಗೆ ಕೊಟ್ಟರೆ ಎಲ್ಲ ರಾಜಕೀಯ ಹಾಳಾಗೋ ಪರಿಸ್ಥಿತಿ ಬರುತ್ತೆ. ಇವರು ಯಾರು, ಅದೇ ಇವ್ರ ಮಗ ಯಾರು, ಕುಮಾರಸ್ವಾಮಿ. ಇವರು ಕೇಂದ್ರದ ಮಂತ್ರಿ. ಇವ್ರ ಬಗ್ಗೆ ಭಾರಿ ಇವರು ಏನು ಗೊತ್ತಾ, ಇವರೆಲ್ಲ ಇವ್ರೂ ಪಂಗಡ, ಇವರು ಜಾತಿ ಬಾಯಿ ಜಾಸ್ತಿ. ಇವರೇ ಮುಂದುವರಿಬೇಕು, ಇವ್ರ ಮಂತಂದವರೇ ಮುಂದುವರಿಬೇಕು. ಬೇರೆಯವ್ರಿಗೆ ಅವಕಾಶ ಇವ್ರು ಕೊಡಲ್ಲ. ಅವ್ರ ಮಂತಂದವರೇ ಜಾಸ್ತಿ ಇವರಿಗೆ ಮುಂದುವರೆದು. ಅವರು ಮನೆಯವರು, ಅವ್ರ ಸೊಸೆ, ಅವರ ಮಗ, ಅವರೇ ಎಲ್ಲ ಮೇನ್ ಆಗ್ಬೇಕು. ಅವರು ಬೇರೆಯವರಿಗೆ ಇವರು ಉತ್ತೇಜನ ಕೊಡಲ್ಲ. ಹಿಂದೆ ಆಗಿದ್ದಾಗ ಇವರು ಸಿದ್ದರಾಮಯ್ಯನ ವಜಾ ಮಾಡಿದ್ದು ಇವರೇ. ಆದ್ದರಿಂದ ಇವರಿಗೆ ಬೆಂಬಲ ಯಾರು ಕೊಡಲ್ಲ. ಏನೋ ಇವಾಗ ಒಂದು 15 ಸೀಟು 16 ಸೀಟ್ ಬಂದಿರ್ಬೋದು ಅಷ್ಟೇ. ಮುಂದೆ ಇವ್ರಿಗೆ ಯಾರೂ ಬೆಂಬಲ ಯಾರು ಕೊಡೋದಿಲ್ಲ. ಇವ್ರು ಬರೋದೂ ಇಲ್ಲ ಮುಂದೆ. ಇವರಂಥ ರಾಜಕೀಯ ಇವರು ಸ್ವಾರ್ಥಿಗಳು ಇವರು. ಯಾಕಂದ್ರೆ ದೇವೇಗೌಡರು ಮಕ್ಕಳು ಕುಮಾರಸ್ವಾಮಿ, ದೇವೇಗೌಡರು, ಆಮೇಲೆ ಇವರು ಇನ್ನೊಬ್ಬರು ಅಣ್ಣವರಲ್ಲ, ಅವರೆಲ್ಲ ರಾಜಕೀಯದಲ್ಲಿ ಜಾಸ್ತಿ. ಅವರು ಮನೆ ತಂದವರು ಮುಂದುವರಿಬೇಕು. ಅವ್ರಿಗೆ ಗೌರವ ಅವ್ರಿಗೆ ಅಷ್ಟೇ, ಬಿಟ್ಟಮೇಲೆ ಬೇರೆ ತನಕ ಇವರು ಇದು ಮಾಡೋದು. ಸುಮ್ಮನೆ ರಾಜಕೀಯದಾಗ ಹೇಳ್ತಾ ಇರ್ತಾರೆ, ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ. ಇವರು ಏನೂ ಮಾಡಲ್ಲ. ಇವರು ಮೋದಿ. ಇವರು ಒಳ್ಳೆ ರಾಜಕೀಯ ವ್ಯಕ್ತಿ. ಬಿಟ್ಟರು ಇವ್ರ ಬಗ್ಗೆ ಹೇಳಂಗಿಲ್ಲ. ಕಾಳಜಿ BJP ನಾಯಕರಾಗಿದ್ರು ಎಲ್ಲರಿಗೂ ಗೌರವ ಕೊಡ್ತಾರೆ ಇವರು. ಯಾಕಂದರೆ ಒಳ್ಳೆ ವ್ಯಕ್ತಿ ಇವರು ಹೇಳ್ಬೋದಾದರೆ ಇವರು ಸಾಮಾಜಿಕ ಒಳ್ಳೆ ವ್ಯಕ್ತಿ. ನಮ್ಮ ಕರ್ನಾಟಕಕ್ಕೆ ಇವರು ಮಾದರಿಯಾಗಿ ಮಾಡ್ತಾರೆ. ಒಂದು ಕಂಪ್ಯೂಟರ್ ವ್ಯವಸ್ಥೆ, ಒಂದು ವಿದ್ಯಾಭ್ಯಾಸ, ಒಂದು ಮೂಲ ಸೌಕರ್ಯ, ಇವರೆಲ್ಲ ಉತ್ತೇಜನ ಇವರು ಜಾಸ್ತಿ ಕೊಡ್ತಾರೆ. ನಮ್ಮ ಕರ್ನಾಟಕಕ್ಕೂ ಅಷ್ಟೇ. ನಮ್ಮ ಭಾರತ ಅಂದರೆ ಎಲ್ಲರೂ ಒಂದೇ. ಒಂದು ಸೈನಿಕ ಪಡೆ, ಒಂದು ಯುದ್ಧ, ಅದಕ್ಕೆಲ್ಲ ಪಾಪ ಭಾರಿ ಗೌರವ ಕೊಡ್ತಾರೆ. ನಮಗೆಲ್ಲ ಮುಖ್ಯವಾಗಿದೆ. ಇವರು ಯಾರು ವಿದ್ಯಾಮಂತ್ರಿ ಅಲ್ವಾ? ರಾಹುಲ್ ಗಾಂಧಿ. ರಾಹುಲ್ ಗಾಂಧಿ ಕಾಂಗ್ರೆಸ್ ನಾಯಕರಲ್ಲ. ಇವರು ಕಾಂಗ್ರೆಸ್ ನಾಯಕರು. ಇವರು ಭಾರಿ ಒಂದು ಗೌರವ ಕೊಡ್ತಾರೆ. ಇವರು ವ್ಯಕ್ತಿ ಇವರು ಪರವಾಗಿಲ್ಲ. ಇವರು ಒಳ್ಳೆಯ ವ್ಯಕ್ತಿ. 2ನೇ ಸ್ಥಾನ ಇವ್ರಿಗೆ ಕೊಡ್ಬೋದು. ಮೋದಿಗಿಂತ 2ನೇ ಸ್ಥಾನ ಇವ್ರಿಗೆ ಕೊಡ್ಬೋದು. ಇವರು ಏನು ಮಾಡಿದ್ರು ಹಿಂದೆ ಮಾಡಿದಾರಲ್ಲ, ಹಿಂದೆ ಮಾಡಿದ್ದು ಇವ್ರ ತಾಯಿ, ಇವರು ಎಲ್ಲ ಸೋನಿಯಾ ಗಾಂಧಿ, ಇವರೆಲ್ಲ ಹಿಂದೆ ಇದ್ರಲ್ಲ. ರಾಜೀವ್ ಗಾಂಧಿ ಹಿಂದೆ ಇದ್ರಲ್ಲ. ಅವರೆಲ್ಲ ತುಂಬ ಬಡತನಕ್ಕೆ ಒಂದು ಇದಕ್ಕೆಲ್ಲ ಸಹಾಯ ಮಾಡವ್ರೆ. ಅವ್ರಿಗೆ ಗೌರವ ಜಾಸ್ತಿ. ಅವ್ರಿಗೆ ಮತ್ತೊಂದು ಅಂದರೆ ಭಾರಿ SS ಐತೆ, ಭಾರಿ ಗೌರವ ಐತೆ ಅವ್ರಿಗೆ. ಅದು ಯಾಕೆಂದರೆ ಅವರು ಕರ್ನಾಟಕದಲ್ಲಿ ಅವರು ಒಂದು ಕರ್ನಾಟಕ ಆಗಲಿ, ಇದಾಗಲಿ, ಬೇರೆ ಆಗಲಿ, ಡೆಲ್ಲಿ ಆಗಿರ್ಬೋದು, ಎಲ್ಲ ಒಂದು ಇದೈತೆ ಅವ್ರಿಗೆ. ಒಂದು ದೃಢ ಸಂಕಲ್ಪ, ದೃಢ ಐತೆ. ಅವರು ಇದ್ರ ಮೇಲೆ ಆಸೆ ಪಡಲ್ಲ.
ಕೇಂದ್ರ ಬಗ್ಗೆ ಹಣದ ಬಗ್ಗೆ ಆಸ್ತಿ ಬಗ್ಗೆ ಅವ್ರಿಗೆ ಬೇಕಾದಷ್ಟು ಇದೈತೆ, ಅವ್ರಿಗೇನು ಇದ್ರ ಬಗ್ಗೆ ಕಾಳಜಿ ಐತೆ. ಸೊ ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ರಾಜಕೀಯ ನಾಯಕರ ಬಗ್ಗೆ ನಮ್ಮ ಜನರ ಅಭಿಪ್ರಾಯ ಏನಿತ್ತು ಅಂತ. ಸೊ ಇದಾಗಿತ್ತು ಇವತ್ತಿನ ಸುದ್ದಿ. ನಿರಂತರ ಸುದ್ದಿಗೆ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.